ಸ್ನೇಹಿತರೆ, ನಿಮಗೆ ಬೆಸ್ಟ್ ಫ್ರೆಂಡ್ ಇದ್ದಾರಾ? ಅವರ ಜೊತೆ ನೀವು ನಿಮ್ಮ ಎಲ್ಲ ಸೀಕ್ರೆಟ್ಸ್ಗಳನ್ನು ಶೇರ್ ಮಾಡ್ತೀರಾ? ಹಾಗಾದ್ರೆ ಈ ವಿಡಿಯೋ ನಿಮಗಾಗಿ. ಪ್ರತಿಯೊಬ್ಬರ ಜೀವನದಲ್ಲೂ ಬೆಸ್ಟ್ ಫ್ರೆಂಡ್ಸ್ ಇದ್ದೇ ಇರ್ತಾರೆ. ಕೆಲವರು ಅವರ ಜೊತೆ ತಮ್ಮ ಎಲ್ಲ ಸೀಕ್ರೆಟ್ಸ್ಗಳನ್ನು ಶೇರ್ ಮಾಡ್ತಿರ್ತಾರೆ. ಯಾಕೆಂದರೆ ತಮ್ಮ ಮನೆಯವರಿಗಿಂತ ತಮ್ಮನ್ನು ಅವರು ಹೆಚ್ಚು ಅರ್ಥ ಮಾಡಿಕೊಂಡಿದ್ದಾರೆ. ತಮ್ಮ ಎಲ್ಲ ಸುಖ ದುಃಖದಲ್ಲೂ ಸಾಥ್ ಕೊಡ್ತಾರೆ ಎಂಬ ನಂಬಿಕೆಯಲ್ಲಿ. ಆದರೆ ನಿಮಗೆ ಗೊತ್ತಾ, ನೀವು ನಿಮ್ಮ ಬದುಕಿನ ಕೆಲವು ವಿಷಯಗಳನ್ನು ಎಲ್ಲರ ಜೊತೆಗೆ ಹಂಚಿಕೊಳ್ಬಾರ್ದು. ಅವರು ನಿಮ್ಮ ಚಡ್ಡಿ ದೋಸ್ತಿ ಆಗಿರ್ಲಿ. ಕೆಲ ವಿಚಾರಗಳನ್ನು ನೀವು ಯಾರೊಂದಿಗೆ ಹಂಚಿಕೊಳ್ಳದೆ ನಿಮ್ಮ ಹತ್ತಿರ ಇರುವುದನೇ ಉತ್ತಮ. ಒಂದು, ನಿನ್ನ ದೌರ್ಬಲ್ಯಗಳು ಮತ್ತು ಭಯಗಳು. ಹೌದು, ಎಲ್ಲರಿಗೂ ಕೆಲ ಭಯಗಳಿರ್ತವೆ. ವಿಫಲತೆ, ಒಂಟಿತನ, ಪ್ರೀತಿ ಕಳೆದುಕೊಳ್ಳುವ ಭಯ. ಅದನ್ನ ಸ್ನೇಹಿತನಿಗೆ ಹೇಳ್ಬೇಕು ಅನಿಸ್ತದೆ, ಅವನು ಅರ್ಥ ಮಾಡ್ಕೊಳ್ತಾನೆ ಅಂತ. ಆದರೆ ಸಂಬಂಧಗಳು ಯಾವಾಗಲೂ ಒಂದೇ ರೀತಿ ಇರೋದಿಲ್ಲ. ಇವತ್ತು ನಿನ್ನ ಹತ್ತಿರ ಇದ್ದವ ನಾಳೆ ದೂರ ಆಗ್ಬಹುದು, ಇನ್ನೊಬ್ಬರ ಜೊತೆ ಕ್ಲೋಸ್ ಆಗಿರಬಹುದು. ಮತ್ತು ಆ ಸಮಯದಲ್ಲಿ ನಿನ್ನದೇ ದೌರ್ಬಲ್ಯಗಳು, ಭಯಗಳು, ನಿನ್ನದೇ ಮಾತುಗಳು ನಿನ್ನ ವಿರುದ್ಧ ಆಯುಧ ಆಗಬಹುದು. ನೀವು ದಿನನಿತ್ಯ ಎಷ್ಟೋ ಇನ್ಸಿಡೆಂಟ್ಸ್ಗಳನ್ನು ನೋಡಿರ್ತೀರಿ. ಎಷ್ಟೋ ವರ್ಷದಿಂದ ಜೊತೆಗಿದ್ದವರು ಕೆಲವು ಸಣ್ಣ ಮನಸ್ತಾಪಗಳಿಂದ ದೂರ ಆಗಿರ್ತಾರೆ. ಆದ್ದರಿಂದ ನಿನ್ನ ದುರ್ಬಲತೆ ಯಾರಿಗಾದ್ರೂ ಹೇಳಬೇಕು ಅನ್ನಿಸೋ ಕ್ಷಣದಲ್ಲಿ ನಿನ್ನೊಳಗೆ ಒಂದು ಪ್ರಶ್ನೆ ಕೇಳು. ನನ್ನ ರಹಸ್ಯವನ್ನು ಕೇಳೋ ವ್ಯಕ್ತಿ ನಾಳೆ ಕೊನೆಯವರೆಗೆ ನನ್ನ ಜೊತೆ ನಿಲ್ತಾನಾ? ಎರಡು, ನಿನ್ನ ಹಣದ ವಿಚಾರಗಳು. ಎಷ್ಟೋ ಜನ ಈ ತಪ್ಪು ಮಾಡ್ತಾರೆ. ನಾನು ಇಷ್ಟು ಸಂಬಳ ಪಡೀತೀನಿ, ನನ್ನ ಇನ್ವೆಸ್ಟ್ಮೆಂಟ್ ಇಲ್ಲಿ, ಅವನು ನನ್ನಿಂದ ಸಾಲ ತಗೊಂಡಿದ್ದಾನೆ ಎಂದು ಸ್ನೇಹಿತರಿಗೆ ಹೇಳಿ ಶೋ ಆಫ್ ಮಾಡುವ ಅಭ್ಯಾಸ ಇರುತ್ತೆ. ಈಗಿನ ಜನರೇಷನಲ್ಲಿ ಈ ಶೋ ಆಫ್ ಮಾಡುವುದು ಹೊಸ ಟ್ರೆಂಡ್ ಆಗಿ ಮಾರ್ಪಟ್ಟಿದೆ. ತನ್ನಲ್ಲಿ ಏನೂ ಇಲ್ಲದಿದ್ದರೂ ಇದೆ ಎಂದು ತೋರಿಸುವ ಚಪಲ. ಹಣ ಎಂದರೆ ಕೇವಲ ನೋಟು ಅಲ್ಲ, ಅದು ನಿನ್ನ ಶ್ರಮ, ನಿನ್ನ ಸಮಯ, ನಿನ್ನ ಮೌಲ್ಯ. ಒಂದು ಸಲ ನೀನು ಹಣದ ವಿಷಯ ಹೇಳಿದ್ರೆ ಜನರ ದೃಷ್ಟಿ ಬದಲಾಗುತ್ತೆ. ಇವತ್ತಿನ ಸ್ನೇಹ ನಾಳೆ ಹೋಲಿಕೆ ಆಗ್ಬಹುದು. ಅವನು ಹೆಚ್ಚು ಗಳಿಸ್ತಾನೆ, ಅವಳು ಹೆಚ್ಚು ಖರ್ಚು ಮಾಡ್ತಾಳೆ ಅಂತ ಕಂಪ್ಯಾರಿಸನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ದರಿಂದ ನಿನ್ನ ಹಣದ ವಿಚಾರ, ನಿನ್ನ ಪ್ಲಾನ್, ನಿನ್ನ ಇನ್ವೆಸ್ಟ್ಮೆಂಟ್ ಅವು ನಿನ್ನ ಖಾಸಗಿ ಕಥೆಯಾಗಿರಬೇಕೇ ಹೊರತು ಚರ್ಚೆಯ ವಿಷಯ ಆಗಬಾರ್ದು. ಮೂರು, ಪ್ರೀತಿ ಅಥವಾ ವೈಯಕ್ತಿಕ ಸಂಬಂಧಗಳ ವಿಚಾರಗಳು. ಪ್ರೀತಿ ಎಂದರೆ ಹೃದಯದ ವಿಷಯ, ಆದರೆ ಜನ ಅದನ್ನ ವಿಷಯವನ್ನಾಗಿ ಮಾಡ್ತಾರೆ. ನೀನು ನಿನ್ನ ಪ್ರೇಮ ಕಥೆ ಅಥವಾ ನಿನ್ನ ಹಳೆಯ ನೋವು ಸ್ನೇಹಿತನಿಗೆ ಹೇಳಿದ್ರೆ ಅವನು ಅರ್ಥ ಮಾಡ್ಕೊಳ್ತಾನೆ ಅಂತ ಯಾವುದೇ ಗ್ಯಾರಂಟಿ ಇಲ್ಲ. ನಿನ್ನ ಮನಸ್ಸಿನ ನೋವು ಕೇಳಿ ಖುಷಿ ಪಡುವವರು ಇರ್ತಾರೆ, ಆದ್ರೆ ನಿನಗೆ ಗೊತ್ತಾಗಿರುವುದಿಲ್ಲ ಅಷ್ಟೇ. ಕಾಲ ಬದಲಾದ್ರೆ ಆ ಮಾತೆ ನಿನ್ನನ್ನು ನೋಯೋ ಆಯುಧ ಆಗಬಹುದು. ಹಾಗಾಗಿ ನಿನ್ನ ಹೃದಯದ ಕತೆ ನಿನ್ನೊಳಗೆ ಇರಲಿ, ಏಕೆಂದರೆ ಎಲ್ಲರೂ ನಿನ್ನ ಪ್ರೀತಿಯನ್ನು ನಿನ್ನಷ್ಟೇ ಅರ್ಥ ಮಾಡ್ಕೊಳ್ಳಾರು. ನಾಲ್ಕು, ನಿನ್ನ ಮುಂದಿನ ಗುರಿ ಅಥವಾ ಪ್ಲಾನ್ಸ್. ಇದು ದೊಡ್ಡ ಪಾಠ. ನಾವು ಉತ್ಸಾಹದಲ್ಲಿ ಹೇಳ್ತೀವಿ, ನಾನು ಈ ಬಿಸ್ನೆಸ್ ಶುರು ಮಾಡ್ತೀನಿ, ನಾನು ಆ ಎಕ್ಸಾಮ್ ಪಾಸ್ ಆಗ್ತೀನಿ. ಆದ್ರೆ ಕೇಳುವವರೆಲ್ಲ ನಿನ್ನ ಒಳ್ಳೆಯದನ್ನೇ ಬಯಸ್ತಾರೆ ಅಂತಿಲ್ಲ. ಕೆಲವರು ನಿನ್ನ ಕನಸು ಕೇಳಿದ ಮೇಲೆ ಶಾಂತವಾಗಿ ನಿನ್ನ ಹಿಂದಿನಿಂದ ನಿನ್ನ ಹೆಜ್ಜೆ ತಡೆಯೋರೇ ಆಗ್ತಾರೆ. ನಿನ್ನ ಪ್ಲಾನ್ ಹೇಳಬೇಕು ಅನ್ನಿಸೋ ಕ್ಷಣದಲ್ಲಿ ನೆನಪು ಮಾಡ್ಕೊ, ಮೊದಲು ಫಲ ಕೊಡು, ನಂತರ ಲೋಕಕ್ಕೆ ತೋರಿಸು. ಐದು, ನಿನ್ನ ಕುಟುಂಬದ ಒಳ ವಿಚಾರಗಳು. ಸಾಕಷ್ಟು ಜನ ಮಾಡ್ತಾರೆ ಈ ತಪ್ಪು. ಅಪ್ಪ ಅಮ್ಮನ ಮಧ್ಯದ ಜಗಳ, ಮನೆಯ ಹಣದ ಸಮಸ್ಯೆ, ತಾತನ ಜೊತೆಗಿನ ತಕರಾರು, ಇವು ಎಲ್ಲವೂ ಸ್ನೇಹಿತರಿಗೆ ಹೇಳಿಬಿಟ್ರೆ ಮನಸ್ಸು ಹಗುರ ಅನಿಸ್ತದೆ. ಆದ್ರೆ ನಂತರ ವಿಷದಂತೆ ಬದಲಾಗಬಹುದು. ನಿನಗೆ ತಾತ್ಕಾಲಿಕ ಶಾಂತಿ ಸಿಗಬಹುದು, ಆದ್ರೆ ನಿನ್ನ ಮನೆಯ ಗೌರವ ನಿನ್ನ ಬಾಯಿಂದಲೇ ಹೊರ ಹೋಗಬಹುದು. ನಿನ್ನ ಮನೆ ನಿನ್ನ ಭದ್ರಕೋಟೆ, ಅದರ ಒಳಗಿನ ವಿಚಾರ ಹೊರಗೆ ಹಂಚಿಕೊಂಡ್ರೆ ನೀನೇ ನಿನ್ನ ಕೋಟೆಯ ಗೋಡೆ ಬೀಳಿಸಿದ ಹಾಗೆ. ನಿನ್ನ ಜೀವನದಲ್ಲಿ ಎಲ್ಲರೂ ನಿನ್ನ ಜೊತೆ ಇರೋದಿಲ್ಲ, ಆದ್ರೆ ನಿನ್ನ ಮೌನ ನಿನ್ನ ಜೊತೆ ಇರುತ್ತೆ. ನಿನ್ನ ಸೀಕ್ರೆಟ್ ನಿನ್ನ ಕವಚ. ಜನ್ಮದಿಂದ ಸಾಯುವವರೆಗೆ ನಿನ್ನ ಹೃದಯ ಮಾತ್ರ ನಿನ್ನ ಸಂಗಾತಿ. ಅದರೊಳಗೆ ಇಟ್ಟುಕೊಳ್ಳೋ ಕೆಲವು ಮಾತುಗಳು ನಿನ್ನ ಬದುಕು ಉಳಿಸ್ತವೆ. ಹಾಗಾಗಿ ನೆನಪು ಮಾಡ್ಕೊ, ನಿನ್ನ ಎಲ್ಲಾ ವಿಚಾರ ಹೇಳಬೇಕು ಅನ್ನೋದು ನಂಬಿಕೆ ಅಲ್ಲ, ಕೆಲವೊಮ್ಮೆ ಅದು ನಿನ್ನ ಮೂರ್ಖತನ. ಈ ಮಾತು ನಿನ್ನ ಮನಸ್ಸಿಗೆ ತಟ್ಟಿದ್ರೆ ಒಬ್ಬ ಸ್ನೇಹಿತನಿಗೆ ಕಳುಹಿಸು, ಅವನಿಗೂ ಈ ಮಾತು ಗೊತ್ತಾಗಲಿ. ಏಕೆಂದರೆ ನಿಜವಾದ ಸ್ನೇಹ ಎಂದರೆ ಒಬ್ಬರ ನೋವು ಹಂಚಿಕೊಳ್ಳುವುದು ಅಲ್ಲ, ಒಬ್ಬರ ರಹಸ್ಯ ರಕ್ಷಿಸುವುದು.